ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗೈಸ್, ಇವತ್ತಿನ ಟಾಪಿಕ್ ಬಂದು ಮಕ್ಕಳಿಗೆ ಟಮ್ಮಿ ಟೈಮ್ ಯಾವ ಟೈಮಲ್ಲಿ ಮಾಡಬೇಕು, ಟಮ್ಮಿ ಟೈಮ್ ಮಾಡೋದ್ರಿಂದ ಬೆನಿಫಿಟ್ ಏನು, ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಟಮ್ಮಿ ಟೈಮ್ ಅನ್ನೋದಾದರೆ ಏನು? ಟಮ್ಮಿ ಟೈಮ್ ಅಂತ ಅನ್ನೋದಾದರೆ ಮಕ್ಕಳನ್ನ ದಬಾಕೋದು, ಅಂದರೆ ಉಲ್ಟ ಮಲಗಿಸೋದು, ಅಂದರೆ ಹೊಟ್ಟೆ ಮೇಲೆ ಮಕ್ಕಳನ್ನ ಮಲಗಿಸಿ ಬಿಡೋದು ಅನ್ನೋದನ್ನ ಟಮ್ಮಿ ಟೈಮ್ ಅಂತ ಹೇಳ್ತಾರೆ. ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದರೆ ಮಕ್ಕಳಿಗೆ ಯಾವ ರೀತಿ ಟಮ್ಮಿ ಟೈಮ್ನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಟಮ್ಮಿ ಟೈಮ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಫಸ್ಟ್ ಪಾಯಿಂಟ್ ಹೇಳೋದಾದರೆ, ಮಕ್ಕಳಿಗೆ ಅಪ್ಪರ್ ಬಾಡಿ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಅಂದರೆ ಟಮ್ಮಿ ಟೈಮ್ ಮಾಡೋದ್ರಿಂದ ಮಕ್ಕಳನ್ನ ನಾವೇನು ಮಾಡ್ತೀವಿ, ಉಲ್ಟಾ ಮಲಗಿಸಿ, ಅಂದರೆ ಹೊಟ್ಟೆ ಮೇಲೆ ಮಲಗಿಸ್ಬಿಟ್ಟು ಟಮ್ಮಿ ಟೈಮ್ ಮಾಡಿಸೋದ್ರಿಂದ ಅಪ್ಪರ್ ಬಾಡಿ ಮಸಲ್ಸ್, ಅಂದರೆ ಈ ಕುತ್ತಿಗೆ ಭಾಗ, ಕತ್ತು ಭಾಗ, ಮತ್ತು ಈ ಶೋಲ್ಡರು, ಮತ್ತು ಈ ಹ್ಯಾಂಡ್ಸ್, ಇದೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ಗ್ರಾಸ್ ಮೋಟರ್ ಸ್ಕಿಲ್. ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ, ನೆಕ್ಸ್ಟು ನಿಂತ್ಕೊಳ್ಳೋದಕ್ಕೆ, ನೆಕ್ಸ್ಟು ಅಂಬೆಗಾಲಿಡೋದಕ್ಕೆ, ಆನಂತರ ದಬಾಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಂದರೆ ಈ ಟಮ್ಮಿ ಟೈಮ್ ಮಾಡೋದ್ರಿಂದ ಅಂದರೆ ತುಂಬಾ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಥರ್ಡ್ ಪಾಯಿಂಟ್ ಬಂದು ಫ್ಲ್ಯಾಟ್ ಹೆಡ್. ಅಂದರೆ ಒಂದೇ ಕಡೆ ಮಕ್ಕಳನ್ನ ಮಲಗಿಸಿ ಏನಾಗಿರುತ್ತೆ ಅಂದರೆ ಈ ತಲೆ ಭಾಗ ಏನಾಗಿರುತ್ತೆ ಒಂದೇ ಸಮವಾಗಿ, ಅಂದರೆ ಒಂದೇ ಕಡೆ ಫ್ಲ್ಯಾಟ್ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಟಮ್ಮಿ ಟೈಮ್ ಮಾಡೋದ್ರಿಂದ ಮಕ್ಕಳು ಹೆಡ್ಡನ್ನು ಕೂಡ ನಾವೇನು ಮಾಡ್ತೀವಿ, ರೊಟೇಟ್ ಆಗುತ್ತಲ್ವ. ಸೊ ಆವಾಗ ಏನಾಗುತ್ತೆ, ಚೇಂಜ್ ಆಗುತ್ತೆ, ಒಂದೇ ಕಡೆ ಫ್ಲ್ಯಾಟ್ ಆಗೋದನ್ನ ನಾವು ತಡೆಗಟ್ಬೋದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು ಗಿವ್ ರಿಲೀಫ್ ಫ್ರಮ್ ಗ್ಯಾಸ್ ಪೇನ್. ಅಂದರೆ ಹೊಟ್ಟೆಯ ಉಬ್ಬರ ಇರ್ಬೋದು, ಮತ್ತು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರಲ್ಲ, ಮತ್ತು ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ಆಗ್ತಾ ಇರಲ್ಲ ಅನ್ನೋ ಟೈಮಲ್ಲಿ ಟಮ್ಮಿ ಟೈಮ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇದರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಮಕ್ಕಳು ಕೂಡ ಆ್ಯಕ್ಟಿವ್ ಆಗಿ ಆಟ ಆಡಲಿಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟು ಹೇಳೋದಾದರೆ ಈ ಗ್ಯಾಸ್ ರಿಲೀಫ್ ಆಗುತ್ತೆ. ಗ್ಯಾಸ್ ರಿಲೀಫ್ ಆಗೋದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಆನಂತರ ದಿನದಲ್ಲಿ ಒನ್ ಟೈಮ್ ಆದರೂ ನಾವು ಟಮ್ಮಿ ಟೈಮ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಗೈಸ್. ಫಿಫ್ತ್ ಪಾಯಿಂಟ್ ಹೇಳೋದಾದರೆ, ಹೆಲ್ಪ್ಸ್ ಮಾಸ್ಟರ್ ಹೆಡ್ ಕಂಟ್ರೋಲ್. ಅಂದರೆ ಮಕ್ಕಳು ಒಂದೇ ಕಡೆ ಮಲಗಿ ಒಂದೇ ಪ್ರಪಂಚನ ನೋಡಿರ್ತಾರೆ. ನಾವು ಸಡನ್ನಾಗಿ ಏನು ಮಾಡ್ತೀವಿ, ಅದನ್ನು ನಾವು ಟಮ್ಮಿ ಟೈಮ್ ಮಾಡೋದ್ರಿಂದ ಅವರಿಗೆ ಬೇರೆ ಥರನೇ ಪ್ರಪಂಚ ನೋಡ್ಬೋದು. ಅಂದರೆ ಬೇರೆ ಥರನೇ ಫೀಲ್ ಅನಿಸುತ್ತೆ, ಬೇರೆ ಥರನೇ ಪ್ರಪಂಚ ಕಾಣ್ತಾ ಇದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಆ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟು ಅವರು ಬ್ರೈನ್ ಡೆವಲಪ್ಮೆಂಟಲ್ಲೂ ಕೂಡ, ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟಲ್ಲಿ ಕೂಡ ತುಂಬಾ ಉಪಯೋಗಕಾರಿ ಇದೆ ಟಮ್ಮಿ ಟೈಮು. ನೆಕ್ಸ್ಟ್ ಈ ಟಮ್ಮಿ ಟೈಮು ಇದೆಲ್ಲ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದಾದರೆ, ಮಕ್ಕಳು ಒಂದು ಹಾಲು ಕುಡಿದು ಒಂದು 45 ಮಿನಿಟ್ಸ್ ಆದ ನಂತರ, ಅಂದರೆ 45 ಮಿನಿಟ್ಸ್ ಆದಮೇಲೆ ನೀವು ಟಮ್ಮಿ ಟೈಮ್ ಮಾಡಿದ್ರೆ ಒಳ್ಳೆಯದು. ಬಟ್ ಆದಮೇಲೂ ಕೂಡ ಮಕ್ಕಳು ಒಂದೊಂದು ಟೈಮು ನಿದ್ದೆ ಮಾಡ್ತಾರೆ. ಸೊ ದಯವಿಟ್ಟು ನಿದ್ದೆ ಮಾಡೋ ಟೈಮಲ್ಲಿ ಟಮ್ಮಿ ಟೈಮ್ನ ನೀವು ಟ್ರೈ ಮಾಡಲಿಕ್ಕೆ ಹೋಗಲೇಬೇಡಿ. ಏನಕ್ಕೆ ಮಕ್ಕಳನ್ನ ನಾವು ಉಲ್ಟಾ ದಬಾಕಿ ಮಲಗಿಸ್ಲೇಬಾರ್ದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಟಮ್ಮಿ ಟೈಮ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ರೀಸನ್ಗೋಸ್ಕರ ನಾವು ದಿನದಲ್ಲಿ ಒನ್ ಡೇ ಆದ್ರೂ ನಾವು ಸ್ವಲ್ಪ ಹೊತ್ತು ಟಮ್ಮಿ ಟೈಮ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ರೀಸನ್ಗೋಸ್ಕರ ನಾವು ಮಾಡ್ತೀವಿ. ಬಟ್ ನೀವು ನಿದ್ದೆ ಮಾಡೋ ಟೈಮಲ್ಲಿ ನೀವು ಮಕ್ಕಳನ್ನ ದಬಾಕಬಾರ್ದು, ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅವರು ಹಾಲೆಲ್ಲ ಕುಡಿದು ತುಂಬ ಕಂಫರ್ಟಬಲ್ ಆಗಿದ್ದಾರೆ, ತುಂಬ ಖುಷಿಯಿಂದ ಇದ್ದಾರೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ನೀವೇನು ಮಾಡ್ತೀರಾ, ಟಮ್ಮಿ ಟೈಮ್ನ ಟ್ರೈ ಮಾಡಿ ನೋಡಿ. ಆವಾಗ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ನಾವು ಹಾಲು ಕುಡಿಸಿ ಫೀಡ್ ಮಾಡಿ 45 ಮಿನಿಟ್ಸ್ ಆದರೂ ಆಗಿರಬೇಕು. ಸೊ ಆವಾಗ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋ ಟೈಮಲ್ಲಿ ನೀವು ಟಮ್ಮಿ ಟೈಮ್ನ ಟ್ರೈ ಮಾಡಿ ನೋಡಿ ಗೈಸ್. ಇನ್ ಕೇಸ್ ಅವರು 45 ಮಿನಿಟ್ಸ್ ಆದಮೇಲೂ ಕೂಡ ಏನಾದರೂ ನಿದ್ದೆ ಮಾಡೋ ಥರ ಇದ್ದಾರೆ ಅಂತ ಅನ್ನೋದಾದರೆ, ದಯವಿಟ್ಟು ನೀವು ಟಮ್ಮಿ ಟೈಮ್ನ ಟ್ರೈ ಮಾಡಲಿಕ್ಕೆ ಹೋಗ್ಬಿಡಿ. ಆರಾಮಾಗಿ ಅವ್ರನ್ನ ಮಲ್ಕೊಳ್ಳಿಕ್ಕೆ ಬಿಟ್ಬಿಡಿ.
ನೆಕ್ಸ್ಟ್ ಪಾಯಿಂಟು, ಮಗುಗೆ ಯಾವ ರೀತಿ ಇಷ್ಟ, ಟಮ್ಮಿ ಟೈಮ್ ಯಾವ ರೀತಿ ಇಷ್ಟ ಆಗೋ ಥರ ಹೇಗೆ ಮಾಡೋದು ಅಂತ ಹೇಳೋದಾದರೆ, ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ, ಮಕ್ಕಳನ್ನ ಫ್ಲ್ಯಾಟಾಗೆ ಮಲಗಿಸ್ಬಿಟ್ಟು ನಾವು ಅದ್ರ ಥರನೇ ಮಲ್ಕೊಂಡು ಮಕ್ಳ ಜೊತೆ ಹಾಡು ಹೇಳೋದಾಗಿರ್ಬೋದು, ಆ್ಯಕ್ಟಿವಿಟೀಸ್ ಮಾಡೋದಾಗಿರ್ಬೋದು, ಆ ಥರ ಮಾಡೋದ್ರಿಂದ ಸೊ ಅವಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಅವು ಕೂಡ ನೆಕ್ಸ್ಟ್ ಟೈಮ್ ಟಮ್ಮಿ ಟೈಮ್ ಮಾಡಬೇಕು ಅಂದಾಗ ನಮಗೇನು ಮಾಡುತ್ತೆ, ಎಂಕರೇಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟ್ ಪಾಯಿಂಟ್ ಹೇಳೋದಾದರೆ, ಮಕ್ಕಳಿಗೆ ಟಮ್ಮಿ ಟೈಮ್ ಮಾಡಬೇಕಾದ್ರೆ ದಯವಿಟ್ಟು ತುಂಬಾ ಹುಷಾರಾಗಿಡಬೇಕು. ಏನಕ್ಕೆ ಅಂದರೆ, ಮಕ್ಕಳನ್ನ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಫ್ಲ್ಯಾಟಾಗೆ ಮಲಗಿಸ್ತಾ ಇದ್ದೀವಿ. ಸೊ ಫ್ಲ್ಯಾಟಾಗೆ ಮಲಗಿಸ್ಬೇಕಾದ್ರೆ ನಾವೇನು ಯೋಚನೆ ಮಾಡ್ತೀವಿ ಅಂದರೆ, ಹಾಸಿಗೆ ಮೇಲೆ ಮಲಗಿಸ್ಬೇಕಾ, ಇಲ್ಲ ಚಾಪೆ ಹಾಕಿ ನೆಲದ ಮೇಲೆ ಹಾಕ್ಬೇಕಾ, ಇಲ್ಲಾಂದರೆ ಸೋಫಾ ಮೇಲೆ ಹಾಕ್ಬೇಕಾ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೇನಾದರೂ ನೀವು ಬೆಡ್ ಮೇಲೆ ಹಾಕ್ತಿದ್ದೀರಾ ಅನ್ನೋದಾದರೆ ತುಂಬ ಕೇರ್ಫುಲ್ಲಾಗಿ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ಟೈಮಲ್ಲಿ ನೀವು ಅವಾಗವಾಗ ನೀಟಾಗಿ ನೋಡಿಕೊಂಡು ನೀವು ಟಮ್ಮಿ ಟೈಮ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಗೈಸ್. ಮತ್ತು ಇನ್ನೊಂದು ಹೇಳೋದಾದರೆ, ಟಮ್ಮಿ ಟೈಮ್ ಮಾಡಬೇಕಾದ್ರೆ ಯಾವುದೇ ರೀತಿ ನಿಮಗೆ ನಿಮ್ಮ ಮನೆಯಲ್ಲಿ ಪ್ರಾಣಿ ಪಕ್ಷಿ, ನಾಯಿ, ಮೊಲ, ಆ ಥರ ಬೆಕ್ಕು ಎಲ್ಲ ಸಾಕಿರ್ತೀರಲ್ಲ, ಸೊ ಸಾಕಿರಬೇಕಾದ್ರೆ ನೀವು ಸಡನ್ನಾಗಿ ಮಕ್ಕಳನ್ನ ನೆಲದ ಮೇಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅಂದರೆ ಅಟ್ಲೀಸ್ಟ್ ನೀವು ಚಾಪೆ ಹಾಕಿ ಬಟ್ಟೆ ಹಾಕಿ ಹಾಕಿದ್ರೂ ಕೂಡ ನೆಲದ ಮೇಲೆ ಏನಾಗುತ್ತೆ, ಅದ್ರದ್ದು ಹೇರೆಲ್ಲ ಕೂದಲೆಲ್ಲ ಬಿದ್ದಿರುತ್ತೆ. ಸೊ ಅದರಿಂದ ಮಕ್ಕಳಿಗೆ, ಚಿಕ್ಕ ಮಕ್ಕಳು ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳು ಮನೇಲಿ ತುಂಬಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವೇನಾದರೂ ಬೆಡ್ ಮೇಲೆ ಹಾಕಿ, ನನ್ನ ಬೆಡ್ ಮೇಲೆ ಕಂಫರ್ಟಬಲ್ ಇದೆ, ನನ್ನ ಪಾಪಕ್ಕೆ ಬೆಡ್ ಮೇಲೆ ಚೆನ್ನಾಗಿ ಮಲ್ಕೊತಾನೆ ಅನ್ನೋದಾದರೆ ಬೆಡ್ ಮೇಲೆ ಹಾಕ್ಬೇಕಾದ್ರೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಸುಮ್ಮನೆ ಪಾಪ ಬೆಡ್ ಮೇಲೆ ಹಾಕಿ ಕೂಡ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಹೇಳೋದಾದರೆ, ಯಾವ ವಯಸ್ಸಿಂದ ನಾವು ಟಮ್ಮಿ ಟೈಮ್ನ ಮಾಡಿದ್ರೆ ಒಳ್ಳೆಯದು, ಯಾವ ವಯಸ್ಸಿಂದ ನಾವು ಮಕ್ಕಳಿಗೆ ಟಮ್ಮಿ ಟೈಮ್ನ ಕೊಡಬೇಕು ಅನ್ನೋದಾದರೆ, ಡಾಕ್ಟರ್ ಹೇಳ್ತಾರೆ ಹಾಸ್ಪಿಟಲಿಂದ ಹೋಗಿದ ತಕ್ಷಣವೇ ನೀವು ಟಮ್ಮಿ ಟೈಮ್ನ ಮಾಡಿಸಿ ಅಂತ ಹೇಳಿ ಮನೆಯಲ್ಲಿ. ಬಟ್ ಕೆಲವರಿಗೆ ಏನಂತ ಅಂದರೆ, ಮಕ್ಕಳು ಅಂದರೆ ತುಂಬಾ ಭಯ ಇರುತ್ತೆ. ಏನಕ್ಕೆ ಅಂದರೆ, ಎಕ್ಸ್ಪೆಷಲಿ ಮಕ್ಕಳು ತುಂಬಾ ಚಿಕ್ಕ ಮುಖ, ಚಿಕ್ಕ ಕೈ ಕಾಲು ಎತ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಇರ್ತಾರೆ. ಕೆಲವು ಮಕ್ಕಳು ಸ್ವಲ್ಪ ಬಬ್ಲಿಯಾಗಿ ಚೆನ್ನಾಗಿರ್ತಾರೆ, ಬಟ್ ಕೆಲವು ತುಂಬಾ ಸಣ್ಣ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಭಯ ಆಗುತ್ತೆ, ಯಾವ ರೀತಿ ಮಾಡೋದು, ನಾವು ಯಾವ ರೀತಿ ಟಮ್ಮಿ ಟೈಮ್ ಮಾಡಿಸೋದು ಅಂತ ಹೇಳಿ. ಸೊ ನಿಮಗೆ ಕಂಫರ್ಟಬಲ್, ನನ್ನ ಮಗುನ ನಾನು ಕರೆಕ್ಟಾಗಿ ಎತ್ಕೊತೀನಿ, ನಾನು ಮಾಡಿಸ್ತೀನಿ ಅನ್ನೋದು ನಿಮಗೆ ಕಂಫರ್ಟಬಲ್ ಅನಿಸಿದಾಗ ಮಾತ್ರ ನೀವು ಟಮ್ಮಿ ಟೈಮ್ನ ಟ್ರೈ ಮಾಡೋಕ್ಕೆ ಹೋಗಿ, ಇಲ್ಲಾಂದರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಒಂದು 0 to 6 ಮಂತ್ವರೆಗೂ ನಿಮಗೆ ಅದಾಗದೇ ಅಭ್ಯಾಸ ಆಗುತ್ತೆ. ಆನಂತರ ನೆಕ್ಸ್ಟು ಒಂದು 6-8 ಮಂತ್ಸ್ ಆದಮೇಲೆ ತನಗೆ ತಾನೇ ಕೂತ್ಕೊತವೆ, ಮತ್ತು ತನಗೆ ತಾನೇ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತವೆ ಒಂದು 8 ಮಂತ್ಸ್ ಅರೌಂಡಲ್ಲಿ. ಸೊ ಅವಾಗ ಯಾವುದೇ ರೀತಿ ಭಯ ಆಗೋದಿಲ್ಲ. ಸೊ ಆವಾಗ ಆರಾಮಾಗಿ ಡೈಜೆಷನ್ ಸಿಸ್ಟಮ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ ಅಲ್ವಾ. ಸೊ ಅವಾಗೇನು ಅನಿಸೋದಿಲ್ಲ. ನೋಡಿದ್ರಲ್ಲ ಗೈಸ್, ಟಮ್ಮಿ ಟೈಮ್ನ ಬೆನಿಫಿಟ್ ಏನು, ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು, ಮತ್ತು ಯಾವ ವಯಸ್ಸಿನಲ್ಲೂ ಕೂಡ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.